ಮಧ್ಯಪ್ರಾಚ್ಯದ ಯುದ್ಧಕ್ಕೆ ಸಂಬಂಧಿಸಿ ಮಹತ್ವದ ವಿಚಾರವೊಂದರ ಬಗ್ಗೆ ವರದಿಯಾಗಿದ್ದು, ಇರಾನ್ ಮೇಲೆ ಯುದ್ಧ ಮುಂದುವರಿಸುವಂತೆ ಅಮೆರಿಕದ ಮೇಲೆ ಸೌದಿ ಅರೇಬಿಯಾ ಒತ್ತಡ ಹೇರ್ತಾ ಇದೆ ಎಂದು ಅಮೆರಿಕದ ಪತ್ರಿಕೆ ವರದಿ ಮಾಡಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಇರಾನ್ ವಿರುದ್ಧ ಯುದ್ಧಕ್ಕಿಳಿದು ಕೈ ಸುಟ್ಕೊಂಡಿರುವ ಅಮೆರಿಕ ಈಗ ಹೇಗಾದರೂ ಮಾಡಿ ಯುದ್ಧವನ್ನು ನಿಲ್ಲಿಸುವ ಬಗ್ಗೆ ಯೋಚನೆ ಮಾಡ್ತಾ ಇರುವುದು ಕಂಡು ಬರ್ತಾ ಇದೆ. ಇರಾನ್ ಮೇಲಿನ ದಾಳಿಯನ್ನು ಮುಂದೂಡಿ ಮಾತುಕತೆಗೆ ಮುಂದಾಗಿರುವ ಅಮೆರಿಕದ ನಡೆ ಯುದ್ಧವನ್ನು ನಿಲ್ಲಿಸುವ ಯೋಜನೆಯಂತೆ ಕಂಡು ಬರ್ತಾ ಇದೆ. ಹೀಗಿರುವಾಗಲೇ ಇರಾನ್ ವಿರುದ್ಧ ಯುದ್ಧ ನಿಲ್ಲಿಸದಂತೆ ಅಮೆರಿಕದ ಮೇಲೆ ಸೌದಿ ಅರೇಬಿಯಾ ಒತ್ತಡ ಹೇರ್ತಾ ಇದೆ ಎಂಬ ಸುದ್ದಿ ಹೊರಬಂದಿದೆ. ಇರಾನ್ ವಿರುದ್ಧ ಯುದ್ಧ ಮುಂದುವರಿಸುವಂತೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮೇಲೆ ಸೌದಿ ಅರೇಬಿಯಾದ ರಾಜಕುಮಾರ ಮೊಹಮ್ಮದ್ ಬಿನ್ ಸಲ್ಮಾನ್ ಒತ್ತಡ ಹೇರ್ತಾ ಇದ್ದಾರೆ ಎಂದು ಅಮೆರಿಕದ ಅಧಿಕಾರಿಗಳು ಹೇಳಿದ್ದಾರೆ ಅಂತ ಅಮೆರಿಕದ ದಿ ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿದೆ. ದಿ ನ್ಯೂಯಾರ್ಕ್ ಟೈಮ್ಸ್ ಪ್ರಕಾರ ಕಳೆದ ಹಲವು ದಿನಗಳಿಂದ ಟ್ರಂಪ್ ಜೊತೆ ಮಾತಾಡ್ತಾ ಇದ್ದು ಸೌದಿಯ ರಾಜಕುಮಾರ ಇರಾನಿನ ಸರ್ಕಾರ ಉರುಳುವ ತನಕ ನೀವು ಯುದ್ಧ ಮುಂದುವರಿಸಲೇಬೇಕು ಅಂತ ಬಲವಂತ ಮಾಡ್ತಾ ಇದ್ದಾರೆ. ಇರಾನ್ ಸೌದಿ ಅರೇಬಿಯಾಕ್ಕೂ ಬೆದರಿಕೆಯಾಗೇ ಇದೆ. ಇರಾನಿನಲ್ಲಿ ಆಡಳಿತ ಬದಲಾಗದೆ ಈ ಯುದ್ಧ ನಿಂತರೆ ಇರಾನ್ ಸೌದಿಗೆ ಮತ್ತಷ್ಟು ಬೆದರಿಕೆಯಾಗಿರುತ್ತೆ. ಯುದ್ಧ ನಿಂತರೆ ಇರಾನ್ ಸೌದಿ ಅರೇಬಿಯಾವನ್ನು ಗುರಿಯಾಗಿಸಬಹುದು. ಸೌದಿಯ ಮೇಲೆ ಇರಾನ್ ಆಕ್ರಮಣ ಮಾಡಬಹುದು ಮತ್ತು ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳನ್ನು ಗುರಿಯಾಗಿಸಬಹುದು ಅಂತ ಸೌದಿ ರಾಜಕುಮಾರ ಟ್ರಂಪ್ ಬಳಿ ಆತಂಕ ವ್ಯಕ್ತಪಡಿಸಿದ್ದು, ಇರಾನ್ ಮೇಲಿನ ಯುದ್ಧ ನಿಲ್ಲಿಸದಂತೆ ಟ್ರಂಪ್ ಮೇಲೆ ಮೊಹಮ್ಮದ್ ಬಿನ್ ಸಲ್ಮಾನ್ ಒತ್ತಡ ಹೇರ್ತಾ ಇದ್ದಾರೆ ಅಂತ ಅಮೆರಿಕದ ದಿ ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿದೆ. ಇರಾನಿನ ಸಾಮರ್ಥ್ಯವನ್ನು ಕುಗ್ಗಿಸಬೇಕಾದರೆ ಅದರ ಮೇಲೆ ದಾಳಿ ಮುಂದುವರಿಸಬೇಕು. ಇರಾನಿನ ಮೂಲಸೌಕರ್ಯಗಳ ಮೇಲೆ ಅಮೆರಿಕದ ದಾಳಿ ನಡೆಸಬೇಕು ಅಂತ ಸೌದಿಯ ರಾಜಕುಮಾರ ಟ್ರಂಪ್ಗೆ ಒತ್ತಾಯ ಮಾಡಿದ್ದಾರೆ ಅಂತ ವರದಿಯಲ್ಲಿ ಉಲ್ಲೇಖಿಸಿದೆ. ತೈಲ ಬೆಲೆ ಏರಿಕೆ ಮತ್ತು ಜಾಗತಿಕ ಆರ್ಥಿಕ ಬಿಕ್ಕಟ್ಟುಗಳ ಬಗ್ಗೆ ನೀವು ತಲೆ ಕೆಡಿಸಿಕೊಳ್ಬೇಡಿ. ಆ ಸಮಸ್ಯೆ ತಾತ್ಕಾಲಿಕವಾಗಿದ್ದು ಅದಕ್ಕಾಗಿ ಇರಾನ್ ಮೇಲಿನ ಯುದ್ಧವನ್ನ ನಿಲ್ಲಿಸಬೇಡಿ ಅನ್ನೋದು ಸೌದಿ ರಾಜಕುಮಾರ ಟ್ರಂಪ್ಗೆ ತಿಳಿಸಿರುವುದಾಗಿ ವರದಿಯಾಗಿದೆ. ಇನ್ನೊಂದೆಡೆ ಇರಾನ್ ಮೇಲೆ ಯುದ್ಧದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಜೊತೆ ಕೈಜೋಡಿಸಿ ಸೌದಿ ಅರೇಬಿಯಾ ಮತ್ತು UAE ಸೇರಿದಂತೆ ಕೆಲ ಕೊಲ್ಲಿ ದೇಶಗಳು ಈ ಯುದ್ಧಕ್ಕೆ ಧುಮುಕುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದೆ. ತಮ್ಮ ದೇಶದಲ್ಲಿರುವ ಅಮೆರಿಕದ ನೆಲೆಗಳು ಮತ್ತು ಸಂಪತ್ತಿನ ಮೇಲೆ ಇರಾನ್ ನಿರಂತರವಾಗಿ ದಾಳಿ ನಡೆಸ್ತಾ ಇದ್ರು. ಈವರೆಗೆ ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಸೇರಿದಂತೆ ಕೊಲ್ಲಿ ದೇಶಗಳು ಪ್ರತಿದಾಳಿ ಮಾಡಿರಲಿಲ್ಲ. ಅವರು ಇರಾನ್ ಮಿಸೈಲ್ಗಳು ಮತ್ತು ಡ್ರೋನ್ಗಳನ್ನು ತಡೆಯುತ್ತಿದ್ದರೆ ಹೊರತು ಇರಾನ್ ಮೇಲೆ ಪ್ರತಿದಾಳಿ ಸಂಘಟಿಸಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಸೌದಿ, UAE ಮತ್ತು ಕೊಲ್ಲಿ ದೇಶಗಳು ಇರಾನ್ ಮೇಲೆ ನೇರ ದಾಳಿ ಮಾಡುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಇರಾನಿನ ಸೇನಾ ಸಾಮರ್ಥ್ಯವನ್ನು ಕುಗ್ಗಿಸುವ ಅನಿವಾರ್ಯತೆ ತಮಗಿದೆ ಅಂತ ಪರಿಗಣಿಸಿರುವ ಸೌದಿ ಅರೇಬಿಯಾ, UAE ಹಾಗೂ ಇನ್ನಿತರ ಕೊಲ್ಲಿ ದೇಶಗಳು ಯುದ್ಧಕ್ಕೆ ಇಳಿಯುವ ಬಗ್ಗೆ ಯೋಚಿಸ್ತಾ ಇದೆ ಎಂದು ಕೊಲ್ಲಿಯ ಹಿರಿಯ ಅಧಿಕಾರಿಯೊಬ್ಬರು ಇಸ್ರೇಲಿನ ಮಾಧ್ಯಮಕ್ಕೆ ಮಾಹಿತಿ ನೀಡಿದರು. ಹಾಗಾಗಿ ಯುದ್ಧ ಮುಂದುವರಿದರೆ ಮಧ್ಯಪ್ರಾಚ್ಯದಲ್ಲಿ ಮತ್ತಷ್ಟು ಭಯಾನಕ ಯುದ್ಧ ನಡೆಯೋದು ಪಕ್ಕಾ. ಸದ್ಯ ಮಾತುಕತೆ ನಡೆದು ಯುದ್ಧಕ್ಕೆ ವಿರಾಮ ಬೀಳಬಹುದು ಎಂಬ ಆಶಾಕಿರಣ ಕಾಣಿಸ್ತಾ ಇರುವಾಗಲೇ ಕೊಲ್ಲಿ ದೇಶಗಳ ಬೇರೆ ಬೇರೆ ಹಿತಾಸಕ್ತಿಗಳ ಕಾರಣಕ್ಕೆ ಈ ಯುದ್ಧ ಮುಂದುವರಿಯುವ ಸಾಧ್ಯತೆಯೂ ಇದೆ. ಹಾಗೆ ಇನ್ನಷ್ಟು ದೇಶಗಳು ಇರಾನ್ ವಿರುದ್ಧ ದಾಳಿ ಮಾಡುವ ಸಾಧ್ಯತೆಯೂ ಕಂಡು ಬರ್ತಾ ಇದೆ. ಅದರಿಂದ ಜಗತ್ತಿಗೆ ಇನ್ನೆಷ್ಟು ಕಂಟಕ ಎದುರಾಗುತ್ತೋ ಎಂಬ ಆತಂಕವೂ ಕಾಡ್ತಾ ಇದೆ.